ಹಲೋ, ನಮಸ್ಕಾರ ಸ್ನೇಹಿತರೆ. ಈ NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 8 ಗುಂಟೆ ಸ್ನೇಹಿತರೆ, ರನ್ನಿಂಗ್ ಕಲ್ಟಿವೇಷನ್ ಇರೋವಂಥದ್ದು. ಕೆನಲ್ ವಾಟ್ರ್ ಕೂಡ ಇದೆ ಸ್ನೇಹಿತರೆ. ಭೂಮಿ ಕೂಡ ನಮಗೆ ಮಟ್ಟವಾಗಿ ತುಂಬ ಚೆನ್ನಾಗಿದೆ. ಈ 1 ಎಕರೆ 8 ಗುಂಟಲ್ಲಿ ಇವರು ಒಂದು ಹಲಸಿನ ಇದಿದೆ, ಒಂದು ಸಪೋಟ ಇದೆ, ಒಂದು ರಾಮಫಲ ಇದೆ, ಒಂದು ಸೀಬೆ ಇದೆ, ಒಂದು ಪಪ್ಪಾಯ ಇದೆ, ಇನ್ನೂ ಒಂದು 40 ರಿಂದ 50 ತೆಂಗಿನ ಮರಗಳಿದ್ದಾವೆ. ಫಲ ಕೊಡೋಂಥದ್ದು, ಫಲಕ್ಕೆ ಬಂದಿರೋಂಥವು 2 ಕೂಡ ಇದ್ದಾವೆ ಸ್ನೇಹಿತರೆ. ಕರಿಬೇವಿನ ಗಿಡ ಕೂಡ ಇದೆ ಸ್ನೇಹಿತರೆ. ಕರಿಬೇವಿನ ಮರ ಸ್ವಲ್ಪ ದೊಡ್ಡದು ಅದು ಎಲ್ಲ ಇದ್ದಾವೆ. ಸದ್ಯಕ್ಕೆ ಇವರು ಭೂಮಿ ಖಾಲಿ ಬಿಡೋದು ಬೇಡ ಅಂದ್ಬಿಟ್ಟು ಹುಳ್ಳಿ ಹಾಕ್ಕೊಂಡಿದ್ದಾರೆ. ನೀರಾವರಿ ಮಾತ್ರ ಟಾಪ್ 1 ಇರೋದಕ್ಕೆ. ಒಂದು ಸಿಂಪಲಾಗಿ ಮನೆ ಇದೆ, ಶೀಟ್ ಹಾಕ್ಕೊಂಡಿದ್ದಾರೆ. ಪಕ್ಕದಲ್ಲಿ ಕೌಗೊಂದು ಶೆಡ್ಡು, ಹಸುಗೆ ನೀರು ಕುಡ್ಸೋಕ್ಕೆ ಅಂತ ಒಂದು ಟ್ಯಾಂಕ್ ಕಂಡಾಗಿ ಒಂದು ಇದು ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಬಾಳೆ ಕೂಡ ಒಂದೆರಡು ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ. ನೋಡಿ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತಂದರೆ ತೋಟನ, ಇಲ್ಲಿ ನೀರಿನ ವಾತಾವರಣ ಹೆಂಗಿದೆ ಅನ್ನೋದು ನಾವು ತಿಳ್ಕೊಬೇಕು ಸ್ನೇಹಿತರೆ. ನಾವು ಲ್ಯಾಂಡು ತಗೊಳ್ಳೋದು ಒಂದು ಕಡೆ ಒಳ್ಳೆಯ ದೃಷ್ಟಿ ಇದ್ದರೆ, ನಾವು ನೀರಾವರಿ ನೋಡೋವಂಥದ್ದು ಕೂಡ ಇನ್ನೊಂದು. ಯಾಕೆಂದರೆ ನಾವು ಬೆಳೆಗಳು ಬೆಳಿತೀವಿ ಅಂತಂದರೆ ಮೊದಲು ನೀರಾವರಿಗೆ ಪ್ರಾಮುಖ್ಯತೆ ಕೊಡಬೇಕು. ಇನ್ನೊಂದು ರೋಡು. ನಮಗೆ ಇದು ತಾರ್ ರೋಡಿಂದ ಒಂದು 700 ರಿಂದ 800 ಮೀಟ್ರು ಚಾನಲ್ ದಾರಿ ಆಗುತ್ತೆ, ಅಂದರೆ ಕೆನಲ್ ವಾಟ್ರ್ ದಾರಿ ಆಗುತ್ತೆ. ದಾರಿ ಕೂಡ ನಿಮಗೆ 18 ಅಡಿ ರಸ್ತೆ ಇದೆ ಸ್ನೇಹಿತರೆ. 18 ಅಡಿ ರಸ್ತೆ ಇದೆ. ಇದು ಒಪ್ಪಂದದ ದಾರಿ ಅಲ್ಲ, ಕೆನಲ್ ವಾಟ್ರ್ನ ದಾರಿ. ಚಾನಲ್ ನಾವು 2 ಕಡೆ ಇದನ್ನು ಯೂಸ್ ಮಾಡ್ಬೋದು. ಕೆನಲ್ನ ನಾವು ಇಲ್ಲಿಗೆ. ಇನ್ನೊಂದೇನೆಂದರೆ ಕೆನಲ್ಗೆ ನಮಗೆ ಲ್ಯಾಂಡು ಉದ್ದಕ್ಕಿದೆ ಸ್ನೇಹಿತರೆ. ಯಾರು ಕಡಿಮೆ ಬಜೆಟ್ ಇರೋ ಅಂಥವ್ರು, ನಾವು ಸ್ನೇಹಿತರಿಬ್ಬರು ಭಾಗ ಮಾಡ್ಕೊತೀವಿ ಅಂದರೂ ಅಚ್ಚುಕಟ್ಟಾಗಿ ಮಾಡ್ಕೋಬೋದು. ಲ್ಯಾಂಡ್ ಅಷ್ಟು ಇದಾಗಿದೆ. ಇವ್ರು ಬಂದು ಟೋಟಲ್ಲು 1 ಎಕರೆ 8 ಗುಂಟೆಗೆ ಬಂದು ಇವರು ಟೋಟಲು 58 ಲಕ್ಷ ಹೇಳ್ತಿದ್ದಾರೆ ಟೋಟಲಾಗಿ. ಅದರಲ್ಲಿ ಅವರು ನಿಮ್ಗೆ ಬಿಟ್ಟರೆ ಒಂದು ಸ್ವಲ್ಪನೇ ಬಿಡೋದು. ಫಸ್ಟ್ ಹೇಳಿದ್ರು ನಾವು ಜಾಸ್ತಿ ಏನೇ ಬಿಡೋಲ್ಲ ಅಂತ ಹೇಳಿದ್ದಾರೆ. ನಿಮಗೆ ಬಿಟ್ಟರೆ ಒಂದು ಸ್ವಲ್ಪನೇ ಬಿಡೋದು ಸ್ನೇಹಿತರೆ. ಆಮೇಲೆ ಇದು ಮೈಸೂರಿಗೆ 70 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ ಇದು 70 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 135 ಆಗುತ್ತೆ. ಬೆಂಗಳೂರಿಗೆ 135 ಕಿಲೋಮೀಟ್ರ್ ಆಗುತ್ತೆ. ಜಾಗ ಅಂತೂ ತುಂಬ ಸಾಲಿಡ್ ಆಗಿದೆ. ಈಗ ನಿಮಗೆ ಏನೇನಿದೆ ಅಂತ ನಾನು ಇದರಲ್ಲಿ ಹೇಳಿದ್ದೀನಿ. ಈಗ ನಾವು ಇದ್ರ ಜೊತೆಗೆ ಇನ್ನೊಂದಷ್ಟು ಅಡಿಕೆ, ಇನ್ನೂ ಸ್ವಲ್ಪ ತೆಂಗು, ಮಾವು, ದಾಳಿಂಬೆ, ನೇರಳೆ, ಇನ್ನು ನಮಗೆ ಬೇಕಾಗಿರುವಂತಹ ಬೆಳೆಗಳನ್ನ ಹಾಕಿ ನಾವಿಲ್ಲಿ ಸಾವಯವ ಕೃಷಿ ಮಾಡಿಕೊಂಡು ಇದೇ ಮನೆಯನ್ನು ನಾವು ಆಲ್ಟ್ರೇಷನ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ. ಇರೋಂಥ ಮನೆನ ಆಲ್ಟ್ರೇಷನ್ ಮಾಡಿಕೊಂಡ್ರೂ ಸಾಕು ನಮಗೆ, ಆಯಿತಾ. ಸುತ್ತ ಫೆನ್ಸಿಂಗ್ ಹಾಕಿ, ಯಾಕೆಂದರೆ ಈ ಜಾಗದಲ್ಲಿ ಪೊಲ್ಯೂಷನ್ ಇಲ್ಲ ಸ್ನೇಹಿತರೆ. ಇವತ್ತು ವಾಯುಮಾಲಿನ್ಯ ಎಲ್ಲ ಕಡೆ ಇದೆ. ಅನಾರೋಗ್ಯ ಪ್ರತಿಯೊಂದು ಕಡೆ ತಾಂಡವಾಡ್ತಿದೆ. ಮುಂದಕ್ಕೆ ಏನಾಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಇವತ್ತು ಮುನ್ನೆಚ್ಚರಿಕೆಯಾಗಿ ನಾವು ನಮ್ಮದು ಅಂತ ಒಂದು ಜಾಗನ ಇಟ್ಕೊಂಡ್ರೆ ಒಳ್ಳೆ ಪ್ರಕೃತಿ ಲೆವೆಲ್ಲಿ ತುಂಬ ಅನುಕೂಲ. ಯಾಕೆಂತಾರೆ ಮುಂದಕ್ಕೆ ಒಂದು ದಿನ ಇವತ್ತು ನೀರಿಗೆ ಏನು ದುಡ್ಡು ಕೊಟ್ಟು ತಗೊಂಡು ನೀರು ಕುಡಿತೀವೋ, ಮುಂದಕ್ಕೆ ಉಸಿರಾಡೋ ಗಾಳಿನೂ ಕೂಡ ಒಳ್ಳೆ ಗಾಳಿನ ದುಡ್ಡು ಕೊಟ್ಟು ತಗೋಬೇಕಾದ ಕಾಲ ಬರುತ್ತೆ. ನೋಡೋಕ್ಕೆ ಹೋದರೆ ಇದೇ ಥರ ಆದ ಪರಿಸ್ಥಿತಿ. ಯಾಕೆಂದರೆ ಡೆಲ್ಲಿಲಿ ಆವಾಗವಾಗ ಪೊಲ್ಯೂಷನ್ ಜಾಸ್ತಿಯಾಗಿ ಉಸಿರಾಟ ಆಡೋಕ್ಕಾಗದೆ ಜನಗಳೆಲ್ಲ ಅಲ್ಲಿ ಹೋಗ್ತಿದ್ದಾರೆ. ನಮ್ಮಿಲ್ಲಿ ಆ ಥರ ಆಗೋದು ಬೇಡ. ನಾವು ಜಮೀನಲ್ಲೇ ಒಳ್ಳೊಳ್ಳೆ ಗಿಡಗಳು ಹಾಕ್ಕೊಂಡ್ರೆ ಅದು ನಮಗೆ ಪರಿಸರಕ್ಕೆ ತುಂಬ ಅನುಕೂಲ ಆಗುತ್ತೆ. ಒಳ್ಳೆ ಗಾಳಿ ಸಿಗುತ್ತೆ. ನಮಗೂ ಒಳ್ಳೆ ಗಾಳಿ ಬೇಕು ಸ್ನೇಹಿತರೆ. ಆಮೇಲೆ ಯಾರದೇ ತಂಡ ತಗೊಳ್ಳಿಲ್ಲ. ಇಲ್ಲಿ ಸುತ್ತಮುತ್ತ ರನ್ನಿಂಗ್ ಕಲ್ಟಿವೇಷನ್ನು ಒಳ್ಳೆ ಜನ್ರೇಷನ್ ಇದ್ದಾರೆ. ಒಬ್ರಿಗೊಬ್ರು ಹೆಲ್ಪ್ ಆಗುವಂತಹ ಜನ್ರೇಷನ್ ಸ್ನೇಹಿತರೆ. ಸುಮ್ಮನೆ ಹೇಳೋಂಥದ್ದಲ್ಲ.
ನಾವು ಬಂದಾಗ ಗೊತ್ತಾಗುತ್ತೆ ಅಲ್ಲಿ ಆ ಜಾಗದಲ್ಲಿ ಇದ್ದಾಗ. ನೋಡಿ ಪ್ರತಿಯೊಂದು ಎಳ್ನೀರು ಕೂಡ ಅಷ್ಟೇ ಒಳ್ಳೆ ಸೈಜ್ ಇದೆ. ಎಳ್ನೀರು ತುಂಬ ಒಳ್ಳೆ ಸೈಜ್ ಇದೆ. ಆರಾಮಾಗಿ ನಮಗೆ ಇಲ್ಲಿ ಹೇಳಿದ್ನಲ್ಲ ಸಪೋಟ, ಪಪಾಯ, ಹಲಸು, ರಾಮಫಲ, ಕರಿಬೇವು ನೋಡಿ ಎಲ್ಲ ನೋಡಿ ಸಪೋಟ ಎಷ್ಟು ಚೆನ್ನಾಗಿದೆ ಅಂತ ಹೆಂಗೆ ತುಂಬ್ಕೊಂಡಿದೆ ನೋಡಿ, ಮೈ ತುಂಬಿದೆ. ಆ ಥರ ನಾವು ಒಳ್ಳೆ ಇದ್ರ ಜೊತೆಗೆ ಒಂದು 2 ದಿವಸ ಹಾಕೊಂಡ್ರೆ ಸಾಕು. ಅದೇ ಗೊಬ್ಬರ ನಮ್ಮ 1 ಎಕರೆ ಜಮೀನಿಗೆ ಆರಾಮಾಗಿ ಹಾಕಿ ನಾವು ಸಾವಯವ ಕೃಷಿ ಮಾಡ್ಬೋದು, ಮಿಶ್ರ ಬೆಳೆಗಳನ್ನ ಬೆಳಿಬೋದು ಸ್ನೇಹಿತರೆ. ತುಂಬ ಅನುಕೂಲ ಆಗುತ್ತೆ. ಪ್ರತಿಯೊಬ್ಬ ಆರೋಗ್ಯದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಇಂಪ್ರೂವ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟು ಜನಗಳು ನನಗೆ 1 ಎಕರೆ ಸಿಕ್ಕರೂ ಸಾಕು, ಒಳ್ಳೆ ನೀರಾವರಿ ಬೇಕು ಅನ್ನೋರಿಗೆ ನಿಮ್ಮಿಂದ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಇವತ್ತು ನಾವು ದುಡ್ಡು ಏನು ಕೊಡ್ತೀವೋ ಇಂಥ ಲ್ಯಾಂಡ್ ನಮ್ಗೆ ಸಿಗ್ಬೇಕಾದ್ರೆ ತುಂಬ ಕಷ್ಟ ಇದೆ. ನೋಡಿ ಒಳ್ಳೆ ನೀರಾವರಿ ಇರುವಂತಹ ನೋಡಿ ಕೆನಾಲ್ ವಾಟರ್ ಯೂಸ್ ಮಾಡ್ಕೋಬೋದು ನಾವು ಆರಾಮಾಗಿ. ಇಲ್ಲೆಲ್ಲ ಬೋರಿಂಗ್ ನಿಮಗೆ 60ರಿಂದ 80 ಅಡಿ 100 ಅಡಿಗೆಲ್ಲ ಒಳ್ಳೆ ವಾಟರ್ ಸಿಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ ನಿಮಗೆ.